ದಾಂಡೇಲಿಯಲ್ಲಿ ಜಿಲ್ಲಾ ಜನಸೇನಾ ಒಕ್ಕೂಟ ಸಂಘಟನೆ ರಚನೆ. ಜಿಲ್ಲಾಧ್ಯಕ್ಷರಾಗಿ ನ್ಯಾಯವಾದಿ ರಾಜಶೇಖರ್ ಐಎಚ್ ಆಯ್ಕೆ. ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಹಕ್ಕುಗಳ ರಕ್ಷಣೆಯ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಹೊಸ ಸಂಘಟನೆಯಾದ ಜಿಲ್ಲಾ ಜನಸೇನಾ ಒಕ್ಕೂಟವನ್ನು ದಾಂಡೇಲಿಯಲ್ಲಿ ರಚಿಸಲಾಗಿದೆ. ಈ ಬಗ್ಗೆ ಇಂದು ಬುಧವಾರ ಸಂಜೆ 4 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ದಾಂಡೇಲಿ ನಗರದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಸಂಘಟನೆಯನ್ನು ರಚಿಸುವುದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಮಟ್ಟದ ಸಂಘಟನೆಯನ್ನು ರಚಿಸಲು ತೀರ್ಮಾನಿಸಿ ಜಿಲ್ಲಾ ಜನಸೇನಾ ಒಕ್ಕೂಟಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಂಘವನ್ನು ಕರ್ನಾಟಕ ಸಂಘ ಸಂಸ್ಥೆಗಳ ನೋಂದಣಿ ಅಧಿನಿಯಮ 1960ರ ಅಡಿಯಲ್ಲಿ ಕಾನೂನುಬದ್ಧವಾಗಿ ನೋಂದಾಯಿಸಲು ನಿರ್ಧರಿಸಲಾಯಿತು. ಸರ್ವ ಸದಸ್ಯರ ಸಮ್ಮತಿಯೊಂದಿಗೆ ವಕೀಲರಾದ ರಾಜಶೇಖರ್ ಐಎಚ್ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರಾಗಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಪ್ರೇಮಾನಂದ್ ವಿಷ್ಣು ಗವಾಸ್, ರೋಹಿತ್ ನಾಮದೇವ್ ಮಾಳ್ವಾದೆ, ರಾಜಶೇಖರ್ ಲಕ್ಷ್ಮಣ್ ನಿಂಬಾಳ್ಕರ್, ರಫೀಕ್ ಅಹಮದ್ ಯೂಸುಫ್ ಖಾನ್, ಸೂರ್ಯನಾರಾಯಣ್ ಕುಲಯಪ್ಪ ಹರಿಜನ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಮಹೇಶ್ ಲಕ್ಷ್ಮಣ್ ಹರಿಜನ್, ಸುಲೇಮಾನ್ ಸವಿಯುದ್ದೀನ್ ಶೇಖ್, ಕಾರ್ಯದರ್ಶಿಗಳಾಗಿ ಆಂಜನೇಯ ರಾಯಪ್ಪ ಮಣ್ಣವಡ್ಡರ್, ರಾಜೇಶ್ ಮನೋಹರ್ ಖಾನಾಪುರ್, ಶ್ರೀಕಾಂತ್ ಅಸೋದೆ, ಮೊಹಮ್ಮದ್ ಅಕ್ಬರ್ ಅನೀಫ್ ಸಾಬ್ ಶೇಖ್, ಈಶ್ವರಪ್ಪ ಕುಲಯಪ್ಪ ಹರಿಜನ್, ಉಸ್ಮಾನ್ ಹೈದರ್ ಶೇಖ್, ಸಂಘಟನಾ ಕಾರ್ಯದರ್ಶಿಗಳಾಗಿ ಆರಿಶ್ ಖಾದರ್, ನಲ್ಲಪ್ಪ ಕುಲಯಪ್ಪ ಹರಿಜನ್, ರಾಮು ಈಶ್ವರಪ್ಪ ಹರಿಜನ್, ಪ್ರಕಾಶ್ ದೇವರೆಡ್ಡಿ ಹರಿಜನ್, ಯೋಗರಾಜ್ ನಲ್ಲಪ್ಪ ಹರಿಜನ್, ಮಂಜುನಾಥ್ ರಾಮಣ್ಣ ಹರಿಜನ್, ದಾಸ್ ಯಾಕೋಬ್ ವಿನುಕೊಂಡ, ವಿನಾಯಕ್ ರಾಮಣ್ಣ ಹರಿಜನ್, ಆನಂದ್ ಬಂಡಿವಡ್ಡರ್, ರಮೇಶ್ ಯಶವಂತ್ ಚೌಹಾಣ್, ರಮೇಶ್ ದತ್ತಾ ಬಾದ್ವಾನ್ಕರ್, ಸಮೀಯುಲ್ಲಾ ಶಬೀರ್ ಮುಕಾಶಿ, ಪ್ರಶಾಂತ್ ರಾಮು ನಾಯ್ಕ್ ಹಾಗೂ ಸಾಮಾಜಿಕ ಜಾಲತಾಣ ನಿರ್ವಾಹಕರಾಗಿ ಅಶ್ಫಾಕ್ ಹೈದರ್ ಶೇಖ್ ಮತ್ತು ಶ್ರೀವರ್ಧನ ಕೊರಳೆ, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ರಾಕೇಶ್ ನಲ್ಲಪ್ಪ ಹರಿಜನ್, ಕುಲಯಪ್ಪ ಹರಿಜನ್, ದೇವರಾಜ್ ದೇಸಾಯಿ, ಆಕಾಶ್ ಹರಿಜನ್, ಶ್ರೀನಿವಾಸ್ ಫಕೀರಪ್ಪ ಅನಂತಪುರ್, ವೆಂಕಟೇಶ್ ವೆಂಕಟಯ್ಯ ದುನ್ನಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ರಾಜಶೇಖರ್ ಐಎಚ್ ಅವರು, ಸಂಘದ ಧ್ಯೇಯವೆಂದರೆ ನ್ಯಾಯಕ್ಕಾಗಿ, ಜನರಿಗಾಗಿ, ಸಮಾಜಕ್ಕಾಗಿ ಮಹಾನ್ ವ್ಯಕ್ತಿಗಳ ಪ್ರೇರಕವಾದ ಘೋಷಣೆಗಳೊಂದಿಗೆ ಕಾರ್ಯನಿರ್ವಹಿಸುವುದು, ಹಿಂದುಳಿದ ವರ್ಗಗಳ ಜನರಿಗೆ ಕಾನೂನಿನ ಅರಿವು ಮೂಡಿಸುವುದು, ಬಡವರು, ಕಾರ್ಮಿಕರು, ಮಹಿಳೆಯರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡುವ ವೇದಿಕೆಯನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶದಂತೆ ಶಿಕ್ಷಣಕ್ಕಾಗಿ ಮತ್ತು ಹಕ್ಕುಗಳಿಗಾಗಿ ಸಂಘಟಿತವಾಗಿ ಹೋರಾಟ ಮಾಡುವುದು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ಹೋರಾಟ ರೂಪಿಸುವುದಾಗಿ ತಿಳಿಸಿದರು. ಸಂಘಟನೆಯ ಮೂಲಕ ಹಿಂದುಳಿದ ವರ್ಗದ ಜನರಿಗೆ ಕಾನೂನು ನೆರವು ನೀಡುವುದು, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವುದು ಸಂಘಟನೆಯ ಪ್ರಮುಖ ಗುರಿಯಾಗಿದೆ ಎಂದರು. ಒಗ್ಗಟ್ಟೇ ನಮ್ಮ ಶಕ್ತಿ, ಸೇವೆಯೇ ನಮ್ಮ ಧರ್ಮ ಎಂಬ ಘೋಷಣೆಯೊಂದಿಗೆ ಸಂಘಟನೆ ಮುಂದಿನ ದಿನಗಳಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ಇದೇ ಸಂದರ್ಭದಲ್ಲಿ ರಾಜಶೇಖರ್ ಐಎಚ್ ಅವರು ತಿಳಿಸಿದರು. ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಉದ್ಯಮಿ ಪ್ರೇಮಾನಂದ್ ಗವಾಸ್ ಅವರು ಮಾತನಾಡಿ, ಸೇವಾ ಮನೋಭಾವನೆಯಿಂದ ನಮ್ಮನ್ನು ನಾವು ಸಂಘಟಿತರಾಗಿ ತೊಡಗಿಸಿಕೊಂಡಾಗ ಸಮಾಜಕ್ಕೆ ವಿಶಿಷ್ಟವಾದ ಕೊಡುಗೆ ನೀಡಲು ಸಾಧ್ಯ. ನಮ್ಮ ಬದುಕಿನ ಜೊತೆಗೆ ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ನಮ್ಮಿಂದಾದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯವಿದೆ ಎಂದರು. ನ್ಯಾಯವಾದಿ ರಾಜಶೇಖರ್ ಐಎಚ್ ಅವರ ನೇತೃತ್ವದ ಈ ಸಂಘ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ನಿರ್ವಹಿಸುವಂತಾಗಲು ನಾವು ನೀವೆಲ್ಲರೂ ಒಂದಾಗಿ ಮನಪೂರ್ವಕ ಬೆಂಬಲವನ್ನು ನೀಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಪ್ರಯತ್ನ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಸಂಘಟನೆಯನ್ನು ಯಾರ ಒಂದು ನಮ್ಮ ರಾಷ್ಟ್ರದ ಮಹಾನ್ ನಾಯಕರು ಏನು ಸ್ಲೋಗನ್ಸನ್ನು ಜನರಿಗೆ ಏನು ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ನಾವು ನಡೆದು ನಮ್ಮ ಒಂದು ಏನು ಬೇಡಿಕೆಗಳನ್ನು ಏನಿದ್ದಾವೆ ಅವುಗಳನ್ನು ನಾವು ಒಂದು ಕಂಡುಕೊಳ್ಬೇಕು, ಆ ಬೇಡಿಕೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಅತ್ಯುನ್ನತ ಉದ್ದೇಶದೊಂದಿಗೆ ಇವತ್ತು ಅಂಥ ಒಂದು ಧ್ಯೇಯ ಉದ್ದೇಶಗಳನ್ನು ಇವತ್ತು ನಾನು ಇಲ್ಲಿ ಬಯಲಾಸಲ್ಲಿ ನಾನು ಇಲ್ಲಿ ತಯಾರು ಮಾಡಿದ್ದೇನೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೊದಲನೇದಾಗಿ ನಾವು ವಿ ನೀಡ್ ಟು ಎಜುಕೇಟ್ ಅವರ್ ಸೆಲ್ಫ್, ವಿ ನೀಡ್ ಟು ಎಜುಕೇಟ್, ವಿ ನೀಡ್ ಟು ಆರ್ಗನೈಸ್. ಮೊದಲು ನಾವು ಶಿಕ್ಷಣವನ್ನು ಪಡಿಬೇಕು, ಅರಿವನ್ನು ಪಡಿಬೇಕು, ತಿಳುವಳಿಕೆಯನ್ನು ಸಂಪಾದಿಸಬೇಕು, ಜ್ಞಾನವನ್ನು ಸಂಪಾದಿಸಬೇಕು.
ನಂತರ ಹೋರಾಟಗಳನ್ನು ರೂಪಿಸಬೇಕು, ಸಂಘಟಿತರಾಗಬೇಕು ಅನ್ನುವಂಥ ಅತ್ಯುನ್ನತ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇವತ್ತು ತಾವೆಲ್ಲ ನಮ್ಮ ಭಾರತ ದೇಶದ ಇಡೀ ಜಗತ್ತವರಿಗೆ ನೆನೆಸ್ತಾರೆ. ಅವರಿಗೆ ಕೆಲವೊಂದು ದೇಶದಲ್ಲಿ ಪೂಜೆ ಮಾಡ್ತಾರೆ. ಅಹಿಂಸಾ ಮಾರ್ಗ ಯಾರು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಇಂಥ ಅತ್ಯಾಧುನಿಕ ಯುಗದಲ್ಲಿ ಕೂಡ 1947ರಲ್ಲಿ ಅವರು ಸ್ವತಂತ್ರವನ್ನ ನಮ್ಮ ದೇಶಕ್ಕೆ ಏನು ತಂದು ಕೊಡಲಿಕ್ಕೆ ಯಾವ ಒಂದು ಮಾರ್ಗವನ್ನು ಅನುಸರಿಸಿದ್ರು ಅವೆಲ್ಲ ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕು. ಇವತ್ತು ನಾನ್ ವೈಲೆನ್ಸ್ ಇದು ಎಲ್ಲರಿಗೂ ಸಾಧ್ಯ ಆಗುವಂಥದ್ದಿಲ್ಲ, ಅಸಾಧ್ಯ ಅಂತ ಪುಣ್ಯಾತ್ಮರನ್ನ ಇವತ್ತು ನಮ್ಮ ದೇಶ ಪಡೆದಿರುವಂಥ ಭೂಮಿ. ಹಾಗಾಗಿ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ನಮ್ಮ ಇಡೀ ಜೀವನವನ್ನು ಮುಗಿಬಿಟ್ರು. ಯಾವಾಗ ತನಕ ನಮ್ಮ ಗುರಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನೀವು ಸಾಧನೆ ಮಾಡಿ ನೀವು ಓಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟು ಯುವಕರಿಗೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನಿಮ್ಮ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೇವೆ ಅನ್ನುವಂಥ ಒಂದು ಕೂಗನ್ನ ಇವತ್ತು ಕೊಟ್ಟರು. ಹಾಗಾಗಿ ನಾವಿಂಥ ಮಹಾನ್ ನಾಯಕರನ್ನ ಪ್ರೇರಣೆಯನ್ನ ತೆಗೆದುಕೊಂಡು ಇವತ್ತು ಈ ಒಂದು ಧ್ಯೇಯ ಉದ್ದೇಶಗಳು ವಿ ಶಾಲ್ ಸ್ಟ್ಯಾಂಡ್ ಫಾರ್ ದಿ ಜಸ್ಟಿಸ್, ವಿ ಶಾಲ್ ಸ್ಟ್ಯಾಂಡ್ ಫಾರ್ ದಿ ಟ್ರೂತ್. ನಾವು ನ್ಯಾಯಕ್ಕಾಗಿ ಎಲ್ಲರೂ ನಿಲ್ಲುವ, ಸತ್ಯಕ್ಕಾಗಿ ನಿಲ್ಲುವ. ಹಾಗಾಗಿ ನಂತರ ನಾವು ವಿ ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ಲಾ. ಸಂವಿಧಾನವನ್ನು ಗೌರವಿಸುವ, ಸಂವಿಧಾನವನ್ನು ಅರಿಯುವ, ಸಂವಿಧಾನವನ್ನು ತಿಳಿದುಕೊಳ್ಳುವ. ಇವತ್ತು ನಮ್ಮ ಸಂವಿಧಾನಕ್ಕೆ ಎಷ್ಟು ಗೌರವ ಇದೆ ಅಂತಂದರೆ ಇಡೀ ಜಗತ್ತಿನಲ್ಲೇ ಬಹುಶಃ ಅಂಥ ಅದ್ಭುತವಾಗಿರುವಂಥ ಸಂವಿಧಾನ ರಚನೆ ಮಾಡಲಿಕ್ಕೆ ಅಸಾಧ್ಯ. ಇವತ್ತು ತಾವು ನೋಡ್ತೇವೆ ನಮ್ಮ ಸಂವಿಧಾನದ ಒಂದೊಂದು ಅನುಚ್ಛೇದ ಯಾವ ರೀತಿ ಇದೆ ಅಂತಂದರೆ ಅನುಚ್ಛೇದ ನಂಬರ್ 1ರಿಂದ 5ರವರೆಗೆ ನಮ್ಮ ದೇಶವನ್ನು ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖಂಡನ ಬರಲಿ, ಯಾವುದೇ ರಾಜಕೀಯ ನೇತಾರ ಬರಲಿ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅನಂತರ ಮೂಲಭೂತ ಹಕ್ಕುಗಳು ತಾವು ನೋಡಿದ್ರಿ, ಇಡೀ ಜಗತ್ತನ್ನು ತಿರುಗಿ ಬನ್ನಿ ನೀವು, ಅಂತ ಮೂಲಭೂತ ಹಕ್ಕುಗಳು ಯಾರಿಗೂ ಕೊಡಲಿಲ್ಲ. ನಾವಿವತ್ತು ಶಾಂತಿಯುತವಾಗಿ ಎಲ್ಲಿ ಕೂಡ ನಾವು ಕೆಲಸ ಮಾಡಲಿಕ್ಕೆ, ನಮಗೆ ನೆಮ್ಮದಿಯಿಂದ ಇರಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ನಾವು ಯಾವುದೇ ಪ್ರದೇಶದಲ್ಲಿ ವಾಸವಾಗಲಿಕ್ಕೆ, ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ, ಜೀವಿಸುವ ಹಕ್ಕು ನೀವು ಆರ್ಟಿಕಲ್ 21 ನೋಡ್ಬೋದು. ಪ್ರತಿಯೊಬ್ಬರು ಕೂಡ ನಾವು ಯಾವುದೇ ಒಂದು ಅಪರಾಧ ಮಾಡಿ ಎಲ್ಲ ವಿಷಯಗಳಿದ್ದಾರೆ. ಸಂಘಟನೆ ಒಳಗೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ಯಾವುದೋ ಸಂಘಟನೆ ಹೊರಡಬೇಕಂದ್ರೆ ಹಸತಿ ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಒಂದು ಮೀಟಿಂಗ್ ಫಸ್ಟೇ ಇವತ್ತು ಸಂಘಟನೆ ರಚನೆ ಆಗುವ ದಿನದಲ್ಲಿ ಇಷ್ಟೇ ಒಂದು 100 ಜನ ಈಗ ಇರ್ತಾರೆ ಅಂದರೆ ಅವ್ರ ಹೆಸರು ಮೇಲೆ ಮತ್ತು ಬೇರೆ ಆಗೋದಿಲ್ಲ, ಎಲ್ಲವೂ ಇದ್ದಾರೆ. ಈಗ ನೋಡಿ ಯಾವುದೊಂದು ಹೋರಾಟ ಮಾಡ್ತೇವೆ ನಾವು, ಅರ್ಧ ತಂದಿರ್ತಾರೆ, ಲೀಡರ್ ಆಗಿರ್ತಾರೆ, ದೊಡ್ಡ ಏನೋ ಪ್ರಶ್ನೆ. ಆಮೇಲೆ ಏನಾಗ್ತದೆ, ಟೆಕ್ನಿಕಲ್ಸ್ ಫೇಲ್ ಆಗಿರ್ತದೆ. ಆಮೇಲೆ ಇನ್ಫಾರ್ಮೇಷನ್ ಆಗ್ಬೋದು, ಮತ್ತೇನೋ ಆಗ್ಬೋದು. ಇಲ್ಲಿ ಹಂಗ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಡ್ರಾಫ್ಟ್ ಇರ್ತದೆ, ಕರೆಕ್ಟಾಗಿ ಫೈಟ್ ಇರ್ತದೆ. ಈ ಥರ ಸೇರಿದರೆ ನಾನು ಕಣ್ಣು ಮುಚ್ಚಿ ಇಲ್ಲಿ ನಾನು ಮೆಂಬರ್ ಆಗಲಿಕ್ಕೆ ತಯಾರಿ ಇದೆ. ಸಾಕಷ್ಟು ಸಂಘಟನೆಗಳಿಗೆ ಹೋರಾಟ ಎಲ್ಲ ಮಾಡಿದ್ದೀವಿ, ಜನತಾ ಸಮಿತಿ ಸಾಕಷ್ಟು ಮಾಡಿದ್ದೀವಿ. ಆದರೆ ನಾವು ಎಲ್ಲಿ ಎಷ್ಟೆಷ್ಟು ಮಾಡಬೇಕೆಲ್ಲ ಮಾಡಿದ್ವಿ. ಈಗ ನೋಡಿ ಅವರು ನಾವು ಹೇಳಿದ್ರೆ ಕರೆಕ್ಟಾಗಿ ನಮ್ಮ ಕೆಲಸ ಆಗ್ತದೆ, ಆದರೆ ಬಡವರು ಮತ್ತು ಆಗೋದಿಲ್ಲ. ನಮ್ದು ಆ್ಯಕ್ಚುಲಿ ಆಗ್ತದೆ, ಹೋಗಿ ತಕ್ಷಣ ಆಗ್ತದೆ. ಆದರೆ ಸೋಷಿಯಲ್ ಅಂತ ಹೇಳಿ ಒಂದು ಇರಬೇಕಲ್ಲ, ಜನರ ಸಲ ಹೋರಾಡ್ತೀವಿ. ಅವ್ರು ಹೇಳಿದರು ಬೇಕಾದಷ್ಟು 400 ಚಿಲ್ಲರ ಕೇಸಸ್ ಇದ್ದಾರೆ. ಆದರೂ ಅವ್ರಿಗೆ ಏನು ಅವಶ್ಯಕತೆ ಹೇಳಿ, ನಿಮ್ಮಿಂದ ಏನಾದರೂ ಕಲೆಕ್ಷನ್ ಮಾಡ್ತಾರೆ, ದುಡ್ಡು ತಗೊಳ್ತಾರೆ, ಏನೂ ಇಲ್ಲ. ನಮ್ಮ ಟೈಮ್ ಹಾಳು ಮಾಡಿಕೊಂಡು ನಾವು ಜನರ ಸಲುವಾಗಿ ಮಾಡ್ತಾ ಇದ್ದೀವಲ್ಲ, ಅದು ಭಾಳ ದೊಡ್ಡ ವಿಷಯ. ಅಂದರೆ ಇಷ್ಟೆಲ್ಲ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಒಂದು ಮೀಟಿಂಗಿಗೆ ಎಲ್ಲರೂ ಮತ್ತೆ ಬರ್ತಾರೆ. ನನಗೆ 100% ಖಾತ್ರಿ ಇದೆ. ಅದ್ರಾಗ ಒಂದು 5-6 ಜನ ಕಡಿಮೆ ಆಗ್ಬೋದು, 100 ಜನ 90 ಬರ್ಬೋದು, ಆದರೆ ಬರ್ತಾರೆ. ಯಾಕಂದರೆ ಮತ್ತು ಜನ ಒಬ್ಬರಿಂದ ಆಗೋದಿಲ್ಲ, ಅವ್ರ ಕಡೆ ಎಲ್ಲ ಟ್ಯಾಲೆಂಟ್ ಇದೆ. ಆದರೆ ಜನಶಕ್ತಿ, ಅದಕ್ಕೆ ಜನಶಕ್ತಿ ಮಾಡಿದ್ದಾರೆ. ಜನಶಕ್ತಿ ಜಿಲ್ಲಾ ಒಕ್ಕೂಟ ಯಾಕೆ ಮಾಡಿದ್ದಾರೆ, ಅದು ಒಳ್ಳೆಯ ಇದು. ಯಾಕಂದರೆ ಒಂದು ಜಿಲ್ಲಾ ಲೆವೆಲ್ನಲ್ಲಿನೂ ಫೈಟ್ ಮಾಡ್ಬೋದು. ಆ ದೃಷ್ಟಿಯಿಂದ ಎಲ್ಲ ಮಾಡಿದ್ದಾರೆ. ನಮಗೆಲ್ಲ ಸಪೋರ್ಟ್ ಇದೆ ಸರ್. ಎನಿ ಟೈಮು ಬರ್ತೀವಿ. ಮತ್ತು ಇಷ್ಟೆಲ್ಲ ಜನ ಸೇರಿದ್ದು ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದು ಇದಕ್ಕೆ ಸಿರುವುದಿಲ್ಲ ಸರ್, ಈಗಿನ ಕಾಲದಲ್ಲಿ ಸಿರುವುದಿಲ್ಲ. ಒಂದು 10-15 ನಾನು ಬರಬೇಕಾದ್ರೆ ನನಗೆ ಸಮಯ ಇಲ್ಲ ಇದೆಲ್ಲ ಹೇಳ್ಕೊತೇನೆ. ಇದು ಭಾಳ ಒಳ್ಳೆ ಮಾತು. ಇದರಲ್ಲಿ ಮತ್ತೊಂದು ನಾನು ವಿಷಯ ಬಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋದು ಹೇಳ್ಬೇಕು. ಇದಂತೂ ಆಯ್ತು ಬಿಡಿ. ಇದೆಲ್ಲ ಯಾವ್ಯಾವ ವಿಷಯಗಳು ಇದಾವಲ್ಲ ತಮ್ಗೆಲ್ಲ ಗೊತ್ತಿದೆ. ಅವೆಲ್ಲ ನಾವು ಮಾತಾಡ್ಕೊಂಡು ಮುಂದೆ ಬರೋ ದಿನದಲ್ಲಿ ಏನೇನು ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಇವರಿದ್ದಾರೆ.
ಇವರು ನಾನೇನು ಯಾವುದೋ ನನಗೆ ಪೋಸ್ಟ್ ಹುದ್ದೆ ಗಿದ್ದೆ ಯಾರಿಗೂ ಅವಶ್ಯಕತೆ ಇಲ್ಲ, ಅವರೇ ಒಂದು ಮೇನ್ ಆಗಿ ಇದ್ದರೆ ಸಾಕು, ನಾವು ಒಂದು ಸದಸ್ಯ ಇದ್ದರೆ ಸಾಕು. ಈಗ ನಾನು 20,000 ಸಸಿಗಳು ಅಂದರೆ ಒಂದು ಮನೆಗೆ 2 ಸಸಿ, ಯಾವುದೋ ಹೊಂಗೆ ಮತ್ತು ಪ್ರಧಾನಮಂತ್ರಿ ಫಸ್ಟ್ ಇಲಾಖೆಯಿಂದ 3 ವರ್ಷದಿಂದ ವರ್ಕ್ ಮಾಡಿದೆ. ಎಷ್ಟು ನನಗೆ 20,000 ಸಸಿ ಬೇಕು, ಎಲ್ಲ ಮನೆಗೆ 2 ಸಸಿ. ನಮ್ಮ 3 ವೈಕಲ್ 4 ವೈಕಲ್ ಬರ್ತಾರೆ 15 ಅದು ಹೆಂಗೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ನಾವೇ ಹಚ್ತೀವಿ ಸ್ಟಾರ್ಟಿಂಗ್ 2 ಸಸಿಗಳು. ಅದರ ಸಲುವಾಗಿ ನಾವು ಎಷ್ಟು 2023 ಹೋರಾಟ ಮಾಡಿದೆ. ಅಲ್ಲಿ ಇವ್ರೇನು ಹೇಳ್ತಾರೆ, ನೀವು ಮನೆಗೆ ಫೋಟೋ ತೆಗೆದು ಆಧಾರ್ ಕೊಡಬೇಕು. ಅಲ್ಲಿ ನಾನು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀನಿ, ನಿಮ್ಮ ಹತ್ರ ಖರೀದಿ ಮಾಡಿ, ಮತ್ತು ನಾನು ಅನಿಸ್ತಾ ಇದ್ದೀನಿ ಸುಮಾರು 7 ಲಕ್ಷ ಖರ್ಚು ಮಾಡಿಕೊಂಡು ಅದಕ್ಕೂ ಕೊಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ತಯಾರಿಲ್ಲ. ಆಮೇಲೆ ನಾನು PCC ಹಾಕಿದೆ, ನಾವು ಪುನಃ ಹೋರಾಟ ಮಾಡಿದೆ. ಅಲ್ಲಿಂದ ಬಂದು ಅವ್ರು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಯಾಕೆ ಕೊಡ್ತಾ ಇಲ್ಲ ಅಂತ. ಆಮೇಲೆ ಬಂದ ಮೇಲೆ ಆಯಿತು, ಇದಾಯಿತು 20,000 ಸಸಿಗಳು. ಅಂದರೆ ತಮಗೂ ಸಹ ಇದೇ ಇರಲಿ, ಅಲ್ಲೇ ಮುಂದಿನ ದಿನ 15 ಆಗಸ್ಟಕ್ಕೆ ನಾವು 20,000 ಸಸಿಗಳನ್ನು ಎಲ್ಲ ಕಡೆ ಪ್ರಯತ್ನ ಇದು ಮಾಡ್ತೀವಿ. ಅದು ನಿಮಗೆ ಒಂದು ಹೊಂಗೆ, ಒಂದು ಬಾದಾಮಿ, ಅದು ಅದರ ಬೇರುಗಳು ಒಳಗೆ ಹೋಗುವುದಿಲ್ಲ, ಮತ್ತೆಲ್ಲ ನೆರಳು ಎಲ್ಲ ಒಳಗೆ ಬರ್ತದೆ, ಮತ್ತು ಡಿಸೈನ್ ಎಲ್ಲ ಅದು ಶೋ ಗಿಡಗಳು. ಅದರ ಸಲುವಾಗಿ ನಾನು ಅದು ಮಾಡ್ತಾ ಇದ್ದೀನಿ. ಅದು ನಮ್ಗೆ ಸಪ್ರೇಟ್ ಯಾಕಂದರೆ ಇವತ್ತು ಈಗ ನಾಳೆ ಅದು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನೀವು ಸೇರಿದ್ರಿ, ಅದರ ಒಂದು ಮಾತು ಬಂದಿಲ್ಲ ಅಂತ ಹೇಳಿದೆ. ಮತ್ತು ನಾನು ಮನಪೂರ್ವಕವಾಗಿ ಯಾವುದೋ ಎನಿ ಟೈಮ್ ಕರೀರಿ, ಮತ್ತು ಬೇರೆ ಇದ್ದರೆ ನಾನು ವಿಚಾರ ಮಾಡ್ತಿದ್ದೆ. ಈಗಿನ ಕಾಲ ಸರಿ ಇಲ್ಲಲ್ಲ, ಏನೋ ಮಾಡ್ತಾರೆ, ಏನೋ ಹೋರಾಟ ಮಾಡ್ತಾರೆ, ಮತ್ತು ಏನೋ ನಿಮ್ಮ ಇದರೊಳಗಲ್ಲ, ನಿಮ್ಮ ಅಂಡರ್ ಒಳಗಲ್ಲ, ಎನಿ ಟೈಮ್ ನಾವಿದ್ದೀವಿ ಸದಸ್ಯರಾಗಿ, ನಿಮ್ಮ ಅಂದರೆ ಅಸಿಸ್ಟೆಂಟ್ ಆಗಿರ್ತೀವಿ.